ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಣ್ಣ ಬಿಸಿನೀರು ತಗೊಬರಲ್ಲ ಅಣ್ಣ, ಡಾಕ್ಟ್ರನ್ನ ಕರೆಸ್ಬಿಡ್ಲಾ? ಸೇನೆ ಜ್ವರ ಬಂದಂಗೈತೆ. ಇಲ್ಲ, ಬಸ್ಸಿಗೆ ಸುಧಾರಿಸ್ಕೊಂಡ್ರೆ ಸರಿ ಹೋಯ್ತದೆ. ಅಣ್ಣ, ಅದಕ್ಕೆ ಫೋನ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸ್ಕೊಂಡ್ರು. ಅವರು ಸೇನೆ ಬೇಸರ ಪಡ್ಕೊಂಡವ್ರೆ. ಮಿಸ್ ಫೋನ್ ಮಾಡಿದ್ಲಾ? ನನ್ನ ಫೋನ್ ಇಲ್ರ? ಅಣ್ಣ ಇಲ್ಲ ಅಣ್ಣ. ಲೈ, ನಂಗೂ ಫೋನ್ ಮಾಡೋಲಾಗಲ್ಲ. ಅಣ್ಣ, ಆಮ್ಯಾಕ್ ಮಾತಾಡು. ಏಯ್ ಇಲ್ಲ. ಹಲೋ ಶ್ರೀ. ಮೆಸೋ ಫೋನ್ ಮಾಡಿದ್ರಾ? ನಾನು ನೋಡಲೇ ಇಲ್ಲ. ಈಗ ಹೇಗಿದ್ದೀರಾ? ನಾನು ಆರಾಮಾಗಿವ್ನಿ, ನಂಗೇನೂ ಆಗಲಿಲ್ಲ. ಅದು ಫೋನ್ ಹೊಸಿ ಸೈಲೆಂಟ್ ಆಗಿತ್ತು ಆಟೆಯ. ಮತ್ ಸಿದ್ದೇಶ್ ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಅವನು ಹೊಸಿ ಹಂಗೆಯ ಚಿಕ್ಕಯ್ಯ ಆದ್ರೂ ಕಾಲೇ ಮುರಿದೋಯ್ತು ಅಂತ ಹೇಳ್ತಾನೆ. ಅದು ನಾನು ನಿಮ್ಮನ್ನ ಭೇಟಿ ಮಾಡಿ ಹೋಗೋಣ ಅಂತ ಅನ್ಕೊಂಡೆ. ಯಾವಾಗ? ಈಗ ನಾನು ಮೈಸೂರಿಗೆ ಹೊರಟೆ ಶ್ರೀ. ಸ್ವಲ್ಪ ಕೆಲಸ ಇತ್ತು, ಹಾಗೆ ದಾರಿಲಿ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿದೆ. ಬರ್ಬೋದಲ್ವಾ? ಏನು ತೊಂದರೆ ಇಲ್ಲ ತಾನೆ? ಅಯ್ಯೋ, ನೀವೇ ಬರ್ತೀರಾ? ಹೆಂಗೂ ನಾನು ಮೈಸೂರಿಗೆ ಹೋಗ್ಬೇಕು, ನಾನೇ ಬರ್ತೀನಿ. ನೀವು ಮೈಸೂರಿಗೆ ಹೋಗ್ಬೇಕಾ? ಹ್ಞೂ ಮಿಸ್ಸು, ನಂಗೂ ಅಲ್ಲಿ ಕೆಲಸ ಐತೆ. ನೀವು ಅಂದರೆ ಒಟ್ಟಿಗೆ ಹೋಗ್ಬೋದು. ಅಲ್ಲ, ನಿಮ್ಮ ತಲೆಗೆ ಪೆಟ್ಟಾಗಿದೆ, ಹೇಗೆ? ಪೆಟ್ಟು ಇಲ್ಲ, ಎಂಥದ್ದು ಇಲ್ಲ. ಸುಣ್ಣ ಹಾಕಿ ತಿಕ್ಕು ಆಯಿತು, ಸರಿನೂ ಹೋಯ್ತು. ಈಗ ನಾನು ಕೆಲಸ ಮಾಡಬೇಕು, ಇಲ್ಲಾಂದರೆ ಸಾಹೇಬರು ಬೈತಾರೆ. ಹಾಗಿದ್ರೆ ಸರಿ, ಒಟ್ಟಿಗೆನೆ ಹೋಗೋಣ. ಸರಿ, ಹಾಗಾದ್ರೆ ನೀವು ಅಲ್ಲಿ ಆಳ್ಡಿರ್ತಕ್ಕೆ ಬನ್ನಿ, ಒಟ್ಟಿಗೆ ಹೋಗಮ್ಮ. ಶೋರಾ? ಪಕ್ಕನಾ? ಪಕ್ಕ ಪಕ್ಕ. ಬನ್ನಿ, ಸಿಗುಮ್ಮ. ಸರಿ ಶ್ರೀ, ಸಿಗೋಣ. ವಾಟ್? ಇವರು ಅಪೋನೆಂಟ್ ಟೀಮ್ ಅವರಾ? ಏನು ನಡೀತಾ ಇದೆ ಅಲ್ಲಿ? ಇಂಥ ಗಾಡೀಲಿ ಬಂದು ಇಳಿತಾ ಇದ್ದಾರಲ್ಲ. ಕಾಲೇಜ್ ಸ್ಟಾಫ್, ಕೋಚ್ ಯಾರು ಇಲ್ವಾ ಅವ್ರ ಜೊತೆ? ಹಳ್ಳಿ ಕಾಲೇಜ್ ಅವರಲ್ಲ ಮೇಡಮ್, ಅವ್ರು ಹಾಗೇನೆ. ಅನ್ಬಿಲೀವೇಬಲ್. ಇವರೇನ ಫೈನಲ್ಸಿಗೆ ಬಂದಿರೋದು? ಇವ್ರು ನಿಜವಾಗ್ಲೂ ಆಡಿನೇ ಗೆದ್ದಿದ್ದಾರಾ ಅಥವಾ ಯಾವುದಾದ್ರೂ ಲೋಕಲ್ MLA ರಾಜಕಾರಣಿ ಇನ್ಫ್ಲೂಯೆನ್ಸಿಂದ ಇಲ್ಲಿಗೆ ಬಂದಿದ್ದಾರಾ? ಏನ್ರವ, ಕುಡಿಯೋಕೆ ನೀರು ಮಜ್ಜಿಗೆ ಎಲ್ಲ ತಂದಿದ್ದೀವಲ್ಲ, ಅದೆಲ್ಲ ತಂದು ಇಲ್ಲಿ ಇಟ್ಕೊಳ್ಳಿ. ಬಂದಿದ್ದು ಹೊತ್ತಿಗೆ ಬೇಕಾಯ್ತದೆ. ನೀವೇನಾ
ಫೈನಲ್ಸಿಗೆ ಬಂದಿರೋದು? ನೀವು ಸೈಂಟ್ ಮೇರೀಸ್ ಕಾಲೇಜ್ ವಿರುದ್ಧ ಆಡ್ತೀರಾ? ಎನಿವೆ, ನಿಮ್ಮ ಕೋಚ್ ಎಲ್ಲಿ? ಕೋಚ್ ಎಲ್ಲಿ ಅಂತ ಕೇಳಿದ್ರೆ ಕಾಲೇಜ್ ಐಮನ್ ಕಡೆ ನೋಡ್ತಾ ಇದ್ದೀರಲ್ಲ. ಮ್ಯಾಚಿಗೆ ಯಾರ್ಯಾರು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಇವರೇ ನಮ್ಮ ಕೋಚ್. What? Girls, did you hear that? Come on, girls. ಇದ್ಯಾಕಲ್ಲ ಹಿಂಗೆ ನೋಡ್ತಿದ್ದೀರಾ? ಇನ್ನೇನಣ್ಣ, ನಮ್ಮಿಬ್ರಿಗೂ ಹೊಗೆ ಹಾಕ್ಸ್ಬೇಕು ಅಂತ ತೀರ್ಮಾನ ಏನಾದರೂ ಮಾಡಿದಿ ಹಂಗಣ್ಣ? ಮತ್ತಿನ್ನೇನಣ್ಣ, ಅವ್ವ ಆಟೊಂದು ಹೇಳ್ಬಿಟ್ಟು ಹೋಗವ್ರೆ. ನೀನು ನೋಡಿದ್ರೆ ಅತ್ತಿಗೆ ಜೊತೆ ಬೈಕ್ ಸವಾರಿ ಒಯ್ತೀನಿ ಅಂತ ಹೇಳ್ತಿದ್ದೀಯ. ನೀನು ಆಚೆಗೆ ಹೋಗೋದಿರ್ಲಿ, ಇಲ್ಲಿಂದ ಹಾಲ್ಗೋದ್ರೂ ಅವ್ವ ನಮ್ಮನ್ನೇ ಬೈಯೋದು. ಮಿಸ್ಸು ಕಲ, ಅವಳು ಕರೆದ್ರೂ ಹೋಗಿಲ್ಲ ಅಂತ ಹೆಂಗ್ರಲ್ಲ ಹೇಳಿ. ಅಣ್ಣ, ಅತ್ತಿಗೆ ನಿನ್ನ ಕರೆದಿಲ್ಲ. ನೀನೇ ನಾನು ಬತ್ತೀನಿ, ನನಗೂ ಕೆಲಸ ಐತೆ ಅಂತ ಹೇಳಿದ್ಯಾ. ಅಣ್ಣ, ಸುಮ್ಕೆ ಫೋನ್ ಮಾಡಿ ನಾ ಬರೋಕ್ಕಿಲ್ಲ, ಜ್ವರ ಜೋರು ಬಂದೈತೆ ಅಂತ ಹೇಳಣ್ಣ. ಲೈ, ಅವಳ ಜೊತೆ ಹೋಗೋದು ಮುಖ್ಯನಾ ಜ್ವರ ಮುಖ್ಯನಾ? ಹೆಂಗಣ ಹೋಗಕ್ಕಾಯ್ತದೆ? ಅವ್ವ ದಿನ ಪೂರ್ತಿ ಮನೇಲಿ ಇರ್ತಾರೆ, ಎಲ್ಲೂ ಹೋಗಕ್ಕಿಲ್ಲ. ನೀವು ಆಚೆ ಹೋಗಕ್ ಸಾಧ್ಯನೇ ಇಲ್ಲ. ಏನಿಲ್ಲ ಅಂದ ಇಲ್ಲಿಂದ ಆಚೆಗೆ ಹೋಗ್ಬೋದು ಅಂತ ಹೇಳ್ದೆ. ಆದ್ರೆ ಅವು ಕೈಯ ಸಿಗಾಕೊಂಡ್ರೆ ನಾವಿಬ್ರು ಊರು ಬಿಟ್ಟು ಹೋಗ್ಬೇಕಾಯ್ತದೆ. ಲೈ, ನೀವಿಬ್ರು ನಂಗೋಸ್ಕರ ಏನೇನೋ ಮಾಡಿದ್ದೀರಂತೆ. ನನ್ನ ಪ್ರೀತಿಗೆ ಏನು ಹೇಳಿ, ನನ್ನ ಪ್ರೀತಿಗೋಸ್ಕರ ಕಾಲ ಈಟು ಮಾಡೋಕ್ಕಾಗಿಲ್ವಾ? ಓ, ಇದು ಒಳ್ಳೆ ಧರ್ಮ ಸಂಕಟ ಕಣೋಣ. ಇದೇ ಧರ್ಮ ಸಂಕಟದಾಗ ನಾನು ಪ್ರತಿ ದಿವಸ ಬದುಕ್ತಾ ಇದ್ದೆ. ಒಂದು ದಿವಸ ನೀವು ಬದುಕಿ ಏನೂ ಆಗಕ್ಕಿಲ್ಲ. ನೀವು ಅದೇನು ಮಾಡ್ತೀರೋ ಗೊತ್ತಿಲ್ಲ. ನಾನು ನನ್ನ ಮಿಸ್ ನೋಡಲೇಬೇಕು. ಅಣ್ಣ, ಈಗ ಡಾಕ್ಟರ್ ಬರ್ತಾನೆ, ನೀನು ಇರಲೇಬೇಕು. ಲೈ, ನಾನು ಡಾಕ್ಟ್ರ್ ಕಾಯಿಲ್ಲ ಇಲ್ಲ ನನ್ನ ಡಾರ್ಲಿಂಗ್ ಕಾಯಿಲ್ಲ ಅಂತ ಅಣ್ಣ ಪಂಚ್ ಹೊಡಿತಾರೆ, ಅದೀಗ ಬೇಕಾ? ಸೂಪರ್ ಕಲನಾಗ ಪಾಯಿಂಟ್ ಹಿಡ್ಕೊಬಿಟ್ಟೆ ನೋಡು. ಊರಲ್ಲೇ ಇರ್ಬೋದಾಗಿತ್ತು. ಅಣ್ಣಂಗೆ ಹುಷಾರಿಲ್ಲ ಅಂತ ವಿಷಯ ತಿಳಿದ ತಕ್ಷಣ ಓಡೋಡ್ ಬಂದಲ್ಲ. ನನಗಾಗಬೇಕಾಗಿದ್ದೆ, ನನಗಾಗ್ಬೇಕು. ಏಯ್, ಏನಿಲ್ಲ ಅದು? ಏನಿಲ್ಲ ಕಂಪ್ಯೂಟರ್ಣ, ನೀವು ಹೇಳ್ದಂಗೆ ಆಯ್ತದೆ. ಅಣ್ಣ, ಕೊಡೋಣ ಇಲ್ಲಿ ಚಾಕ. ಈ ನನ್ನ ಮಗ ಮುಂಗುಸಿ ಅವನಲ್ಲಣ್ಣ, ಇವನ್ನ ಬಲಿ ಕೊಟ್ಟಾದ್ರೂ ನಿಮ್ಮ ಪ್ರೀತಿಗೆ ಸಹಾಯ ಮಾಡ್ತೀನಿ ಕಣ. ಲೇ, ಬಲಿ ಕೊಡಂಗಿದ್ರೆ ನಿನ್ನೆ ಬಲಿ ಕೊಡಬೇಕು. ಅಣ್ಣನ ಜೊತೆ ಯಾವಾಗಲೂ ಇರೋನು ನಾನು, ನೀನೇ ಹಾಗಾಗಿ ಎಸ್ಕೇಪ್ ಆಯ್ತಿರೋದು. ಲೈ, ಎಸ್ಕೇಪ್ ಆದರೂ ಸರಿಯಾದ ಟೈಮಿಗೆ ಬರ್ತೀನಿ. ಲೇ, ಏನಿಲ್ಲ ಸರಿಯಾದ ಟೈಮು? ನೀನು ಇಲ್ಲದೆ ಇದ್ದಾಗ ಹುಲಿ ಹಿಡ್ಕೊಂಡು ಮ್ಯಾನೇಜ್ ಮಾಡ್ತೀವಿ.
ಮಂಡ್ಯ ಭಾಷೆಗೂ ಮಂಗಳೂರು ಭಾಷೆಗೂ ಒಂದಕ್ಕೊಂದು ಕೌಂಟರ್ ಡೈಲಾಗ್ ಕೊಡಕ್ಕೆ ಏಟ್ ಕಷ್ಟ ಆಯ್ತದೆ ಗೊತ್ತಾ? ಈಗ ಬಂದು ಎಗರಾಡ್ತಾವ್ನೆ. ಏನಣ್ಣ ಇವನು ಕೆಂಪೇಗೌಡ ಸಿನಿಮಾದಲ್ಲಿ ಯಾರು ಮಗ ನಾನ್ ಸ್ಟಾಪ್ ಡೈಲಾಗ್ ಕೊಡ್ದಂಗೆ ಹೊಡಿತಾ ಕೂತವನೆ, ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲಣ್ಣ. ಏಯ್, ಇಬ್ರು ಹೊಸಿ ಒಮ್ಮಿಕೊಂಡು ಇರ್ತೀರಾ? ಮೊದಲು ನಾನು ಹೆಂಗೆ ಆಚೆ ಹೋದಂತ ಉಪಾಯ ಹೇಳ್ರಿ. ಲೈ ಏನಂತ ಮಾತಾಡೋಕ್ಕೂ ಮೊದಲು ಸುಸ್ತಾಯ್ತಾಯ್ತು. ಮಾತಾಡಿದ್ಮೇಲೆ ಜ್ವರನೇ ಮುಟ್ಟೋದಂಗೆ ಆಯ್ತದಕ್ಕಲ್ಲ? ಊಟದ ಚೆಕ್ ಮಾಡ್ತೀನಿ ಇರು. ಇದೇನಣ್ಣ ಜ್ವರ ಹಂಗೆ ಅದೇ 102 ಡಿಗ್ರಿಯಿಂದ 102 ಡಿಗ್ರಿಗೆ ಜಿಗಿ ತಕ್ಕುಂತದೆ. ಸಾಹೇಬ್ರೆ ಜ್ಯೂಸ್ ತಕೊಂಬಂದಿದ್ದೀನಿ. ಅಣ್ಣ ಇದೇ ಸರಿಯಾದ ಸಮಯ, ರೂಮ್ಗೆ ಯಾರು ಬರ್ದಂಗೆ ಆವಾಜ ಕಳಿಸ್ಬಿಡೋಣ. ಲೈ ಇವಳನ್ನ ಯಾರನ್ನ ಕರ್ಸಿದ್ದು? ಸಾಹೇಬ್ರೆ ಜ್ಯೂಸ್ ತಕೊಂಬಂದೆ. ಇವತ್ತು ನಾನು ಕೋಣೆ ಹೊಡಕ್ಕೆ ಯಾರು ಬರಂಗಿಲ್ಲ. ಲೈ ನಾಗ ಮುಂಗ್ಸಿ ಕಳ್ಸಿರಲ್ಲ. ಲೈ ಮುಂಗುಸಿ ತಂದಿರೋ ಜ್ಯೂಸ್ನ ಕುಡ್ಕೊಂಡು ಆಚೆ ಕಳಿಸ್ಲಾ? ಸರಿ ಕಣ. ಯೋನಾಯ್ತಲಾ? ಯಾಕ್ರಲ್ಲ ಕುಕ್ಕೊಂಡಿದ್ದು? ಅವ ಇವತ್ತು ನಾನು ಕೋಡಾಗ ನಾಗ ಮುಗಿಸಿ ಬಿಟ್ರೆ ಬೇರೆ ಯಾರು ಬರಂಗಿಲ್ಲ. ಕಳ್ಸವ ಅವಳನ್ನ. ನೀನುವೆ ಹೋಗವ. ಯಾಕ್ಲ ಹಿಂಗಾಡಿಯೇ? ಎಲ್ರೂ ಬಂದು ಜ್ಯೂಸು ಹಣ್ಣು ಮಾತ್ರ ಕೊಟ್ಟಾಯ್ತಾ ಇದ್ರೆ ನಂಗೇನೋ ದೊಡ್ಡ ರೋಗ ಏನೋ ಫೀಲಿಂಗ್ ಆಯ್ತದವ. ಮೊದಲು ಹೋಗವ. ಆಯ್ತಾಯ್ತು, ಯಾರನ್ನೂ ಬಿಡಾಕಿಲ್ಲ ಆಯ್ತಾ? ನಿನ್ ಮನಿಕ ಲೈ ನಾಗ ಮುಗಿಸಿ ಸರಿಯಾಗಿ ನೋಡ್ಕೊಳ್ರಲ್ಲ. ಅದೇ ಪ್ಲಾನ್ ಕಣಮ್ಮ. ಪ್ಲಾನ ಅಂದ್ರೆ ಸಂದಕ್ಕೆ ನೋಡ್ಕತ್ತೀವಿ ಅಂತ ಹೇಳ್ತಾವನೆ ಕಣವ. ಸರಿ ಕುಮಾರಿ ಅಣ್ಣಕ್ಕೆ ಕೊಡ್ತೀವಿ. ಹಣ್ಣು ಕೊಡ್ಲಾ? ಉಸಿರಿಲ್ದ ಸುಸ್ತಾಗೋರು ಇವನು ಕುಡಿತಾವನೆ. ಅಣ್ಣ ಜ್ಯೂಸ್ ತಗೊಳ್ಳಿ. ಅಣ್ಣ ಈ ಹೆಂಗ್ ಹೊರಗೋಯ್ತೀಯಾ? ಆ ಡ್ರಾಯರ್ನಾಗೆ ಸ್ಕ್ರೂ ಡ್ರೈವರ್ ಐತೆ, ಅದನ್ನು ತಗೊಂಡು ಕಿಟಕಿ ತೆಗೀರಿ. ಅದರಿಂದ ನಾನು ಆಚೆ ಹೋಗ್ತೀನಿ. ಮತ್ತೆ ನೀವಿಬ್ರು ಅದನ್ನ ಮುಚ್ಚಿಬಿಟ್ಟು ನನ್ನ ಜಾಗದಾಗ ಯಾರನ್ನೊಬ್ರು ಮನೆಗೆ ಕಳಿ. ಸರಿನಾ? ಅವ ಏಟೆಲ್ಲ ಏರ್ಪಾಟ್ ಮಾಡೋರು ಅಲ್ವೇನವ? ಹ್ಞೂ ಮತ್ತೆ ಕೊನೆ ಪಂದ್ಯ ಅಂದ್ರೆ ಸುಮ್ಕಿ ಅನ್ಕೊಂಡಿದ್ಯಾ? ಅದು ಅಲ್ಲದೆ ಪಟ್ನದವ್ರು ಬಂದಿರೋದು ಆಡಕ್ಕೆ. ಅವ ಆ ಕಡಿಕೆ ಪತ್ರಿಕೆಯವರೆಲ್ಲ ಬಂದವ್ರಂತೆ, ಮೈಕ್ನೆಲ್ಲ ತಕೊಂಡೋಯ್ತಿದ್ರು. ಯಾರು ಬಂದ್ರೆ ಏನಂತೆ? ಆ ಕೋಚಿಗೆ ಎಷ್ಟು ಕೊಬ್ಬು ನೋಡ್ದೇನವ? ನನ್ ಸಿಟ್ಟು ತಡಿಯಕ್ಕಾಗ್ತಿಲ್ಲ. ಸುಮಾ, ನದಿ ದಾಟುವಾಗ ತೆಪ್ಪಕ್ಕೆ ಒಂದು ಸಣ್ಣ ತೂತಾದ್ರೂ ತೆಪ್ಪ ಮುಳುಗೋಯ್ತದೆ. ಸಿಟ್ಟು ತೂತಿದ್ದಂಗೆ ನಾವು ಸಿಟ್ಟು ಮಾಡ್ಕೊಂಡ್ರೆ ಅದು ಅವ್ರಿಗೆ ಲಾಭ. ಸರಿಯಾಗಿ ಹೇಳ್ದೆ ಕಣವ. ಅವ್ರು ಬೇಕು ಅಂತಾನೆ ಹೇಳಿದ್ರು ಅಂತ ನನ್ಗೆ ಅನ್ಸ್ತಾ ಇದೆ. ಸುಮಾ, ನೀನ್ ಅದ್ರ ಬಗ್ಗೆ ಗಮನ ಕೊಡದೆ ಪಂದ್ಯಕ್ಕೆ ತಯಾರಾಗವೆ. ಅವ್ವ ಮಗಳು ಒಂದೇ. ಏನ್ ಹೇಳ್ದೆ? ಏನಿಲ್ಲ. ಸುಮಾ, ಅವ್ವ ಹೇಳ್ತಿರೋದು ಸರಿನೇ. ನಾವು ನಮ್ಮ ತಾಳ್ಮೆನ ಕಳ್ಕೊಳ್ಳೋದು ಬೇಡ. ತಾಳ್ಮೆ ಕಳ್ಕೊಳ್ಳೋದು ಬೇಡ, ಆದ್ರೆ ಇವ್ರಿಗೆ ಪಾಠ ಅಂತೂ ಕಲಿಸ್ಲೇಬೇಕು.
ಯಾಕೋ ಜ್ವರ ಹೆಚ್ಚಾದಂಗೈತಲ್ಲ, ಮಾತ್ರೆಗೀತೆ ತಗೊಂಬರ್ಬೇಕಾಗಿತ್ತಾ? ಎಂಥದ್ದು ಬೇಡ, ನಮ್ಮ ಹುಡುಗಿನ ನೋಡಿದ್ರೆ ಎಂಥ ಜ್ವರ ಆದ್ರೂ ಟಪ್ ಅಂದು ಹೊಂಟಾಯ್ತದೆ. ಬಂದೆ ನನ್ನ ರಾಣಿ. ಶ್ರೀ, ಇದೇನಿದು? ಏನೂ ಆಗಿಲ್ಲ ಅಂದ್ರೆ ನೋಡಿದ್ರೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ದಾರೆ. ಅಯ್ಯೋ, ಯಾರೋ ಹೊಸಬ ಡಾಕ್ಟ್ರು ಸಣ್ಣ ಪೆಟ್ಟಿಗೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕ್ಬಿಟ್ಟರು ನೋಡಿ. ಏನೂ ಆಗಿಲ್ಲ ನನಗೆ. ತಮಾಷೆ ಮಾಡಬೇಡಿ ಶ್ರೀ, ನೀವೇನು ಬರೋದು ಬೇಕಾಗಿರ್ಲಿಲ್ಲ. ನೀವು ಸುಮ್ಮನೆ ರೆಸ್ಟ್ ತಗೊಳ್ಳಿ. ಅದೇನು ಕೆಲಸ ಇದೆಯೋ ನನಗೆ ಹೇಳಿ, ನಾನೇ ಮಾಡ್ಕೊಂಡು ಬರ್ತೀನಿ. ಹಂಗೆಲ್ಲ ಮಾಡೋಕ್ಕಾಗಿಲ್ಲ, ನಾನೇ ಬಂದು ಗೊಬ್ಬರದೆಲ್ಲ ನೋಡಿ ಆಮೇಲೆ ತಗೋಬೇಕು. ಬನ್ನಿ ಓಲ್ಡುಮ್ಮ. ಶೋರಾ? ವಾ, ಶೋರು. ಶ್ರೀ, ನಿಮ್ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಮಿಸ್ಸು, ಎಲ್ಲಿಂದ ಬಂದ್ರ ನನ್ನ ಮಕ್ಕಳು? ಛೇ, ಎಲ್ಲ ನನ್ನಿಂದಾನೆ. ನಾನು ಮಾಡಿದ ಪ್ಲಾನೇ ಇದಕ್ಕೆ ಕಾರಣ. ನೀವು ಹಂಗೆಲ್ಲ ಅನ್ಕೋಬೇಡಿ ಮಿಸ್ಸು. ಗದ್ದೆನ ಕೆಡ್ಸಕ್ಕೆ ಬರೋ ಪುಡಾರಿಗಳು ಇರ್ತಾರೆ, ನಮ್ಮ ಸಾಹೇಬ್ರಿಗೆ ಆಗದವ್ರು ಯಾರೋ ಮಾಡಿರ್ತಾರೆ. ನೀವು ಎಷ್ಟೇ ಸಮಾಧಾನ ಮಾಡಿ ಶ್ರೀ, ನನ್ನಿಂದಂತೂ ಈ ಪಾಪ ಪ್ರಜ್ಞೆ ಮರೆಯೋಕ್ಕೆ ಆಗ್ತಿಲ್ಲ. ಎಲ್ಲ ನನ್ನಿಂದಾನೇ ಆಗಿದ್ದು ಅನಿಸ್ತಿದೆ. ಜೋರಾಗೆ ಪೆಟ್ಟು ಬಿದ್ದಿದೆ ಅಲ್ವಾ ನಿಮಗೆ? ನೋವು ತಡ್ಕೊಂಡು ನಂಗೋಸ್ಕರ ಸುಳ್ಳು ಹೇಳ್ತಿದ್ದೀರಾ ಅಲ್ವಾ? ಎದೆಲ್ ಕಟ್ಗಾನೆ ಇಳ್ಸಿದ್ರು ನಿಂಗೋಸ್ಕರ ನಗ್ತಾನೆ ಇರ್ತೀರಿ ಮಿಸ್ಸು. ಶ್ರೀ, ಏನು ಮಿಸ್ಸು? ಅದೇ ಪೆಟ್ಟಾಗಿಲ್ಲ ಅಂತ ಹೇಳಿದ್ನಲ್ಲ, ಅದು ನಿನ್ನೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿದ್ದಿಲ್ಲ, ಅದಕ್ಕೆ ಒಸಿ ತಲೆ ಸುತ್ತಂಗ್ ಬಂದು ಬುದ್ಬಿಟ್ಟೆ. ಇಲ್ಲ ಅಂದಿದ್ರೆ ಧ್ವಂಸ ಮಾಡಕ್ ಬಿಡ್ತಾ ಇದ್ದ. ಹಾ ಹೌದಂತೆ, ನಾನ್ ನೋಡಿದ್ನಲ್ಲ ನೀವು ಧ್ವಂಸ ಮಾಡಿದ್ನ. ಇದೇನ್ ಮಿಸ್ ಹಿಂಗ್ ಅನ್ಬಿಟ್ರಿ? ಎಲ್ರೂ ಹೊಡೆದಾಕಕ್ ನೀವೇನ್ ರೌಡಿನಾ? ನಾನ್ ನೋಡಿರೋದ್ರಲ್ಲಿ ಬಹಳ ಮುಗ್ಧ ಹುಡುಗ ಅಂದ್ರೆ ನೀವೇ ಶ್ರೀ. ಆದ್ರೂ ನಿಮ್ ಶಕ್ತಿ ಮೀರಿ ಅಕ್ಕನ ಮತ್ತೆ ಮುರಳಿ ಸರ್ನ ಕಾಪಾಡೋದಕ್ಕೆ ಟ್ರೈ ಮಾಡಿದ್ರಿ. ತುಂಬಾ ಖುಷಿ ಆಯ್ತು, ಥ್ಯಾಂಕ್ಸ್. ನೀವು ತೀರಾ ರೌಡಿ ಹಂಗೆಲ್ಲ ಫೈಟ್ ಮಾಡಿದಿದ್ರೆ ನಂಗೆ ಇಷ್ಟ ಆಗ್ತಿರ್ಲಿಲ್ವೇನೋ. ಚಚಾ, ನಂಗೆ ಫೈಟಿಂಗ್ಗೆ ಸಣ್ಣ ದೂರ ನಂಗೆ ಹೊಡೆದಾಡಕ್ಕೆಲ್ಲ ಬರಕ್ಕಿಲ್ಲ. ಹಾಗೆ ಇರಿ. ಸರಿ ಮಿಸ್, ಬನ್ನಿ. ಅದನ್ನೆಲ್ಲ ಇವಳು ನೋಡಿದ್ರೆ ಅಷ್ಟೇ, ನಾನು ತಾವು ಟೂ ಬಿಟ್ಬಿಡ್ತಾಳೆ. ಶ್ರೀ, ಹೊರಡೋಣ? ಆಮೇಲೆ ದಾಸೇಗೌಡಂಗೆ 4 ಲಕ್ಷ ಕೊಟ್ಟಿತ್ತು, 2 ಲಕ್ಷ ವಾಪಸ್. ಬರ್ಬೋದಾ? ಬನ್ನಿ ಬನ್ನಿ. ಮಾದೇಪುರದ ಬಂಗಾರಮ್ಮನವ್ರ ಮಗ ಅಂದ್ಕೂಡ್ಲೆ ಹುಡುಗಿರ್ ಪಟ್ಟಿ ಕ್ಯೂರ್ ಬಂದ್ಬಿಡ್ತಂತೀನಿ. ಒಬ್ಬರ ಇಬ್ಬರ ಬಿಸ್ನೆಸ್ ಮನ್ಗಳು, ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಮಕ್ಕಳು ಫೋಟೋ ಕೊಡೋಕೆ ತಾಮುಂದು ನಾಮುಂದು ಬಂದವ್ರೆ. ಸಾಕಷ್ಟು ಫೋಟೋ ಕಲೆಕ್ಟ್ ಮಾಡ್ಕೊಂಡು ಬಂದೀನಿ ಅವ್ರೆ. ತಮ್ಮಯ್ಯ ಅವರೇ, ಇವತ್ತು ಯಾಕೋ ಮನಸ್ಸು ಸರಿಯಾಗಿಲ್ಲ. ನೀವು ಬರ್ತೀರಾ ಅನ್ನೋದು ಮೊದಲೇ ಗೊತ್ತಾಗಿದ್ದಿದ್ದೆ, ಬೇಡ ಅಂತ ಹೇಳಿರ್ತಿದ್ದೆ. ಯಾಕವ್ರೆ, ಏನಾಯ್ತು? ಬೇರೆ ಯಾವ್ದಾದ್ರು ಸಂಬಂಧ ಕುದುರಾಯ್ತಾ? ಹಂಗೇನಿಲ್ಲ, ಮಗಂಗೋಸಿ ಹುಷಾರಿಲ್ಲ, ಹಂಗಾಗಿ ಇಂಥ ಸಮಯದಾಗೆ ಒಂದು ಕೆಟ್ಟದ್ದು ನಡೆದಾಗಲೇ ಒಳ್ಳೇದು ಜೊತೆಗೆ ಬರೋದು ಅವರೇ. ಯಾವುದಕ್ಕೂ ನೀವು ಒಂದ್ಸತಿ ಫೋಟೋ ನೋಡಿ. ನಾನು ಮಾಡೋದಕ್ಕಿಂತ ನನ್ನ ಮಗನ್ ಮಾಡ್ಬೇಕಲ್ವೇ? ಅದನ್ನು ಸರಿ. ನಾನು ಯಾವುದಕ್ಕೂ ನೀವೊಂದು ಗೀತ ಫೋಟೋ ನೋಡಿದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾಯಿತ್ತು. ಬಿಡಿ, ಇನ್ನೊಂದು ಗೀತ ತೋರಿಸ್ತೀನಿ. ಅರೆ ಕೂತ್ಕೊಳ್ಳಿ. ಈಗ ದೂರ ಬಂದಿದ್ದೀರಿ, ಸರಿ ಕೊಡಿ, ಮಾಡ್ತೀನಿ.
ಸರಿ. ಇವಳು ಸಿಮೆಂಟ್ ಫ್ಯಾಕ್ಟ್ರಿ ಓನರ್ ಮಗಳು. ಇವಳು ಕಾಫಿ ಎಸ್ಟೇಟ್ ಓನರ್ ಮಗಳು. ಓದವಳ ಕಣ್ರವ. ಕಂಟಿ ಬಗ್ಗೆ ಎಲ್ಲ ವಿಷಯನೂ ಹೇಳಿದ್ದೀರಾ? ಹೇಳಿ ಕಣ್ರವ, ಅದೆಲ್ಲ ಒಪ್ಗೆನ ಅವ್ರಿಗೆ. ಯಾಕೆಂದ್ರೆ ನನ್ನ ಮಗ ಆಟೋನೆಲ್ಲ ಓದ್ಕೊಂಡವನಲ್ಲ. ಓದು ಬರೋದ್ ಬಗ್ಗೆ ಕೇಳಿದ್ರೆ ದಿಟಾನೇ ಹೇಳ್ಬಿಡಿ. ಆದ್ರೆ ನನ್ನ ಮಗ ಎಲ್ರಿಗಿಂತ ಬುದ್ಧಿವಂತ. ಅದು ತಿಳಿದಿರೋ ವಿಷಯನೇ ಅಲ್ವೇ, ನಾನು ಎಲ್ರಿಗೂ ಹೇಳುವನೇ. ಇವಳ ಹೆಸರು ಅನ್ನಪೂರ್ಣ ಅಂತ. ಇವಳು ಕರ್ನಾಟಕ ಸಂಗೀತ ಸಾನೇ ಅಭ್ಯಾಸ ಮಾಡೋಳೆ. ಲಕ್ಷಣವಾಗ ಅವಳು ನಮ್ಮ ಕಂಟಿಗೆ ಒಳ್ಳೆ ಜ್ವಾಡಿ. ಇವಳು